ಮೇ ತಿಂಗಳ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಗೆ ಲಗ್ನದ ಕೇತು, ಸಪ್ತಮಕ್ಕೆ ಬಂದಿರುವಂತಹ ಶನಿ ಮತ್ತು ಶುಕ್ರ ಉಚ್ಚ ಸ್ಥಾನದಲ್ಲಿ ಬರುವುದು, ಲಗ್ನಾಧಿಪತಿ ನೀಚದಲ್ಲಿದ್ದಾನೆ, ಮತ್ತು ಗುರು ಬದಲಾವಣೆಯೂ ಕೂಡ ಈ ತಿಂಗಳಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳು ಬಂದಾಗ ತುಂಬ ಜಾಗೃತೆಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನೀಚಭಂಗ ರಾಜಯೋಗ ಇದೆ, ಆದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಮನಸ್ಸಿಗೆ ಬಂದರೂ ಭಗವಂತ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸಿಕೊಡ್ತಾನೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಜೊತೆಗೆ ದ್ವಿತೀಯಾಧಿಪತಿಯಾಗಿರತಕ್ಕಂತಹ ಶುಕ್ರ ಅವನು ಉಚ್ಚ ಸ್ಥಾನದಲ್ಲಿರೋದರಿಂದ ಒಳ್ಳೆಯ ಹಣಕಾಸಿನ ಅನುಕೂಲಗಳು ಕೂಡ ನಮ್ಮ ಈ ಕನ್ಯಾ ರಾಶಿಯವರಿಗೆ ತಿಳಿಸಬಹುದಾಗಿದೆ. ಆದರೆ ಬಂದ ಸಂಪತ್ತು ಅದು ಉಳಿಬೇಕು ಅಂತಾದಾಗ ನಾವು ಪ್ರಧಾನವಾಗಿ ದೇವಿಯ ಪ್ರಾರ್ಥನೆ ಮತ್ತು ನಾಗದೇವರ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಬರಬೇಕು. ಶುಕ್ರ ಉಚ್ಚದಲ್ಲಿದ್ದರೂ ರಾಹುವಿನ ಯೋಗ, ಶನಿಯ ಯೋಗ ಶುಕ್ರನಿಗೆ ಇರುವುದರಿಂದಾಗಿ ಕೆಲವೊಂದಿಷ್ಟು ಸಂಪತ್ತು ಅಧರ್ಮ ಕಾರ್ಯಕ್ಕೆ ಅಥವಾ ಬೇರೆ ವಿಧಾನದಲ್ಲಿ ಹಣವನ್ನು ವೃಥಾ ವ್ಯಯಿಸುವಂತಹ ಅವಕಾಶಗಳು ಹೆಚ್ಚಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸ ಮತ್ತೊಂದು ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೀತದೆ, ಏನೂ ಅಡ್ಡಿ ಇಲ್ಲ, ಆತಂಕ ಇಲ್ಲ. ಹೊರದೇಶಕ್ಕೆ ಹೋಗಬೇಕು ಅನ್ನುವಂತಹ ಯಾರಿಗಾದರೂ ಆಕಾಂಕ್ಷೆ ಇದೆ, ಅವರು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಕೆಲವು ಅಡಚಣೆಗಳು ಬರುತ್ತೆ, ಬಂದರೂ ಕೂಡ ನೀವು ವಿಘ್ನಗಳನ್ನು ಪರಿಹಾರ ಮಾಡಿಕೊಂಡು ಮುಂದುವರಿಯಬಹುದು. ವಿಘ್ನಗಳು ಜಾಸ್ತಿ ಆಗಿದೆ ಅಂತ ಆದಾಗ ಗಣಪತಿಗೆ ಗರಿಕೆಯನ್ನು ಕೊಡ್ತಾ ಬನ್ನಿ, ಗರಿಕೆಯಿಂದ ಅರ್ಚನೆ ಮಾಡ್ತಾ ಬನ್ನಿ, ಅದರಿಂದ ಅನುಕೂಲಗಳು ಹೆಚ್ಚಾಗ್ತದೆ. ಇನ್ನು ಈ ಅಷ್ಟಮದಲ್ಲಿ ರವಿ ಬರುವಂತಹದ್ದು 14ರವರೆಗೆ ರವಿ ಮೇಷದಲ್ಲಿದ್ದಾನೆ, ಆನಂತರದಲ್ಲಿ ವೃಷಭಕ್ಕೆ ಹೋಗ್ತಾನೆ. ಅಲ್ಲಿಯವರೆಗೂ ತಂದೆಯ ಜೊತೆಗೆ ಅಥವಾ ಕುಟುಂಬದ ದೊಡ್ಡಸ್ಥರ ಜೊತೆಗೆ, ದೊಡ್ಡವರ ಜೊತೆಗೆ ಕೆಲವೊಂದು ವಾಗ್ವಾದಗಳು, ವಿವಾದಗಳು, ಮಾತಿಗೆ ಚಕಮಕಿ ಇತ್ಯಾದಿಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ತಂದೆಯ ಜೊತೆ ಮಾತನಾಡುವಾಗ ಸಂಯಮದಿಂದ ಮಾತನಾಡುವುದು ಒಳ್ಳೆಯದು. ಎಷ್ಟೇ ಕೋಪ ಬಂದರೂ ಕೂಡ ಆ ಕೋಪವನ್ನು ತಡೆದುಕೊಳ್ಳಿ. ಗುರು 9ರಲ್ಲಿ ಬಂದಿರುವ ಕಾರಣ ಒಳ್ಳೆಯ ಭಾಗ್ಯಸ್ಥಾನ, ಪಿತೃಸ್ಥಾನ ಚೆನ್ನಾಗಿದೆ. ದೊಡ್ಡವರು ಹೇಳುವಂತಹ ಮಾತಿಗೆ ಕಿವಿ ಕೊಡುವುದು ಒಳ್ಳೆಯದು. ಇನ್ನು ಯಾರಿಗೆ ಕೆಲಸ ಇಲ್ಲ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಅಂಥವರಿಗೆ ಸಿಹಿ ಸುದ್ದಿ. ನಮಗೆ ಒಂದು ಒಳ್ಳೆಯ ಆಫರ್ ಬರುವಂತಹದ್ದು ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡುವಂಥದ್ದಾಗಲಿ, ಕೆಲಸಕ್ಕೆ ಸಂಬಂಧಪಟ್ಟಂಥ ಅನುಕೂಲಗಳನ್ನು ನಾವು ಈ ಮಾಸದಲ್ಲಿ ನೋಡಬಹುದು. ಆದರೆ ಲಾಭದಲ್ಲಿ ಕುಜ ಬರುವಂತಹದ್ದು ಅಷ್ಟಮಾಧಿಪತಿಯಾಗಿ ತೃತೀಯಾಧಿಪತಿಯಾಗಿ ಬಂದಿರುವ ಕಾರಣ ನಮ್ಮ ದುರಹಂಕಾರ ಅಥವಾ ನಮ್ಮ ಈಗೋ ಅಥವಾ ನಾನೇ ದೊಡ್ಡವನು ಅನ್ನುವಂತಹ ಮನಸ್ಥಿತಿ ನಮ್ಮನ್ನು ಹಾಳು ಮಾಡುತ್ತೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಅಷ್ಟಮಾಧಿಪತಿಯಾಗಿ ಬಂದಿರುವುದು, ವ್ಯಯಾಧಿಪತಿ ಅಷ್ಟಮಕ್ಕೆ ಹೋಗುವಂತಹದ್ದು ಮತ್ತು ಕರ್ಮಾಧಿಪತಿ ನೀಚಕ್ಕೆ ಹೋಗುವಂತಹದ್ದು, ಇದೆಲ್ಲವೂ ಕೂಡ ನಮಗೆ ಕೆಲಸದಲ್ಲಿ ಅನೇಕ ತೊಂದರೆಗಳನ್ನು ತೋರಿಸಿಕೊಡುತ್ತೆ. ಆದ್ದರಿಂದ ಆ ಎಲ್ಲ ತೊಂದರೆಗಳಿಂದ ನಾವು ಹೊರಗೆ ಬರಬೇಕು ಅಂತಾದಾಗ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಜಪ ಮತ್ತು ಈ ದೇವಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ತ್ರಿಮಧುರ ಅಂತ ಒಂದು, ಅಂದರೆ ಅದರಲ್ಲಿ ನೈವೇದ್ಯ ಇರುತ್ತೆ, ದೇವಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ತ್ರಿಮಧುರ ನೈವೇದ್ಯವನ್ನು ಮಾಡಿಸಿ ಅದನ್ನು ನಾವು ಸ್ವೀಕಾರ ಮಾಡಿದಾಗ ಬರಬಹುದಾದಂತಹ ಕೆಲಸಕ್ಕೆ ಸಂಬಂಧಪಟ್ಟ ಎಂತಹ ದೊಡ್ಡ ಸಮಸ್ಯೆಗಳಿದ್ದರೂ ಆ ಎಲ್ಲ ಸಮಸ್ಯೆಗಳಿಂದ ನಾವು ದೂರ ಆಗಬಹುದು. ಇನ್ನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಆಸ್ತಿ ವ್ಯಾಜ್ಯ ಅಥವಾ ಕೋರ್ಟ್ ಕಚೇರಿ ತಿರುಗುವಂತಹ ಯೋಗಗಳೆಲ್ಲ ಇದ್ದಾವೆ. ಆಸ್ತಿಯನ್ನು ತೆಗೆದುಕೊಳ್ಳುವಾಗ ಅಥವಾ ಆಸ್ತಿ ಮಾಡುವಾಗ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರಿಯುವಾಗ ತುಂಬ ಜಾಗೃತಿಯಾಗಿರುವುದು ಒಳ್ಳೆಯದು. ಅಷ್ಟೇ ಅಲ್ಲದೇನೆ ಈ ಕನ್ಯಾ ರಾಶಿಯ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ತಾಯಿಯ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಆದರೂ ಸ್ವಲ್ಪ ಅವರ ಜೊತೆಗೆ ಇದ್ದು ಸಮಯವನ್ನು ಸ್ಪೆಂಡ್ ಮಾಡಿ ಅವರ ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಆರೋಗ್ಯದ ವಿಷಯದಲ್ಲಿ ನಾವು ನೋಡುವಾಗ ಪ್ರಧಾನವಾಗಿ ಸಿಂಹೇ ಕುಕ್ಷ ಅಕ್ಷಿಜೋ ವ್ಯಾಧಿ ಆತ್ಮಪೀಡೋಷ್ಟರುಕ್ತಥ ಅಂತ ಹೇಳಿದ ಮಾತಿನ ಪ್ರಕಾರ ಈ ಷಷ್ಠಾಧಿಪತಿಯಾದ ಶನಿ ಸಪ್ತಮದಲ್ಲಿ ಬರುವುದು ಲಗ್ನಾಧಿಪತಿಯ ಜೊತೆಗೆ, ಮತ್ತು ಈ ಅಷ್ಟಮಾಧಿಪತಿ ಷಷ್ಠವನ್ನು ನೋಡ್ತಾ ಇರುವ ಕಾರಣ ಒಂದು ಅಸಿಡಿಟಿಗೆ ಸಂಬಂಧಪಟ್ಟ, ಡೈಜೆಷನ್ಗೆ ಸಂಬಂಧಪಟ್ಟ, ಕರಳಿಗೆ ಸಂಬಂಧಪಟ್ಟ
ಮೂತ್ರಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅಂತಕ್ಕಂಥದ್ದು ನಿಮಗೆ ಇರಲಿ. ಆರೋಗ್ಯದಲ್ಲಿ ಏನಾದ್ರು ಸ್ವಲ್ಪ ತೊಂದರೆಗಳಾಗ್ತಾ ಇದೆ ಅಂತ ಆದಾಗ ಧನ್ವಂತರಿ ಸುಳಾದಿಯನ್ನು ಜಪಿಸ್ತಾ ಬನ್ನಿ. ಅದು ನಿಮಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮತ್ತೆ ನಿಮ್ಮ ಜಾತಕದ ವಿಮರ್ಶೆಯನ್ನು ಒಮ್ಮೆ ಮಾಡಿಸಿಕೊಳ್ಳುವಂತಹದ್ದು ಒಳ್ಳೆಯದು. ಆದರೆ ಈ ಗುರು ಬದಲಾವಣೆ ಆಗುವಂತಹದ್ದೇನಿದೆ, ಗುರು 9ರಲ್ಲಿರುವಂತಹ ಗುರು 14ರ ನಂತರ ಕಾಲದಲ್ಲಿ ಕರ್ಮಸ್ಥಾನಕ್ಕೆ ಬರುವುದರಿಂದ ಕೆಲಸದಲ್ಲಿ ಅನೇಕ ಅನುಕೂಲಗಳನ್ನು ತಾವು ಕಾಣಬಹುದಾಗಿದೆ. ಹಾಗಾಗಿ ಒಟ್ಟಾರೆ ಕನ್ಯಾ ರಾಶಿಯವರು ಕೆಲವು ಸಮಸ್ಯೆಗಳನ್ನು ಎದುರಿಸಿದರೂ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಮುಂದುವರಿಯುವಂತಹ ಯೋಗಗಳು ಅಧಿಕವಾಗಿದೆ. ಹಾಗಾಗಿ ಈ ನರಸಿಂಹ ಜಯಂತಿಯ ಕಾಲದಲ್ಲಿ ಮೇ ತಿಂಗಳಲ್ಲಿ ಬರತಕ್ಕಂತಹ ನರಸಿಂಹ ಜಯಂತಿಯ ದಿವಸ ವಿಶೇಷವಾಗಿ ನರಸಿಂಹದೇವರ ಪ್ರಾರ್ಥನೆ, ನರಸಿಂಹದೇವರ ಆರಾಧನೆಯನ್ನು ನೀವು ಮಾಡ್ತಾ ಬನ್ನಿ. ದೇವರು ಖಂಡಿತ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.